ದೆಹಲಿ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾಲೋಕ. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಜಂಟಿ ಬ್ಯಾಟಿಂಗ್. ಶಿವಕುಮಾರ್ ಸುರ್ಜೇವಾಲಾ ಜಂಟಿ ಬೌಲಿಂಗ್. ಹರಿಪ್ರಸಾದ್ ಜಾರಕಿಹೊಳಿ ಜಂಟಿ ಕ್ಯಾಚಿಂಗ್. 2026 ಸೆಪ್ಟೆಂಬರ್ 5ರಂದು ಖಚಿತ ರಾಜಕೀಯ ಪ್ರಚಂಡ ಬಿರುಗಾಳಿ ಎಂದು ಹೇಳಬಹುದಾಗಿದೆ. ಸದ್ಯದಲ್ಲಿ ಸರ್ಕಾರಕ್ಕೆ ಸುನಾಮಿಯ ಸತ್ವ ಪರೀಕ್ಷೆ ನಡೆದಿದೆ. ರಾಜ್ಯ ಸುದ್ದಿ ಸೆಂಟರ್ ಸಮೀಕ್ಷೆಯಿಂದ ತಿಳಿದು ಬಂದಿದೆ ಎಂದು ಹೇಳಬಹುದು. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ 3 ವರ್ಷಗಳಿಂದ ನಡೆದು ನಂತರ 3 ವರ್ಷದ ನಂತರ ಭಾರೀ ಬುದ್ಧಿವಂತಿಕೆಯಿಂದ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದರು. ಮುಖ್ಯಮಂತ್ರಿ ಆದ ನಂತರ ಸಚಿವ ಸಂಪುಟದ ರಚನೆಗೆ ಕಸರತ್ತು ಮಾಡಿ ಬಿರುಗಾಳಿಯನ್ನು ಶಮನಗೊಳಿಸಿ ನಂತರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಚಂಡ ಜಯಬೇರಿ ಬಾರಿಸಿ ಈಗ ಸದ್ಯ 2ನೇ ಸಚಿವ ಸಂಪುಟ ವಿಸ್ತರಣೆಗೆ ಸೆಣಸಾಟ ನಡೆಸಿದ್ದಾರೆ. ಈಗ ಇವರ ಮುಂದಿರ್ತಕ್ಕಂಥ ಸಮಸ್ಯೆಗಳು ಏನೆಂದರೆ 1 SIR, 2 GBA ಚುನಾವಣೆ, 3 ಬರಗಾಲ. ಹೀಗೆ ಸಮಸ್ಯೆಗಳ ಸವಾಲುಗಳನ್ನು ಎದುರಿಸುತ್ತಾ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮುನ್ನಡೆ ಸಾಗುತ್ತಿದ್ದಾರೆ. ಇತಿಹಾಸವನ್ನೇ ನಿರ್ಮಾಣ ಮಾಡ್ತಕ್ಕಂಥ ಘಟನೆ ಏನಂದರೆ ಸಚಿವ ಸಂಪುಟದ ರಚನೆಯಾಗಿ 50 ದಿನಗಳು ಸುಮಾರು 50 ದಿನಗಳು ಕಳೆದರೂ ಸಚಿವ ಸಂಪುಟದ ವಿಸ್ತರಣೆ ಆಗದೇ ಇರುವುದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನುಂಗಲಾರದ ತುತ್ತಾಗಿದೆ. ಏಕೆಂದರೆ ಕಾಂಗ್ರೆಸ್ನಲ್ಲಿ ಖರ್ಗೆ ಪಟ್ಟಿ, ಸಿದ್ದರಾಮಯ್ಯ ಪಟ್ಟಿ, ಶಿವಕುಮಾರ್ ಪಟ್ಟಿ, ಹರಿಪ್ರಸಾದ್ ಪಟ್ಟಿ, ರಾಹುಲ್ ಪಟ್ಟಿ, ಹೀಗೆ ಪಟ್ಟಿಗಳ ಮೇಲೆ ಪಟ್ಟಿಯಾಗಿ ಇವರ ತೀರ್ಮಾನಗಳು ಉಲ್ಟಾ ಪಲ್ಟಾ ಆಗ್ತಾಯಿವೆ. ಒಮ್ಮತಕ್ಕೆ ಬರುತ್ತಿಲ್ಲ, ಸಚಿವ ಸಂಪುಟದ ವಿಸ್ತರಣೆ ಆಗುತ್ತಿಲ್ಲ. ಶಾಸಕರು ನಿದ್ದೆಗೆಟ್ಟು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕೆಲವು ಶಾಸಕರು ಬಹಿರಂಗವಾಗಿ ಬಂಡಾಯವನ್ನೇ ಸಾರಿದ್ದಾರೆ. ಹೀಗೆ ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಸರ್ಕಾರಕ್ಕೆ ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ. ಅಶೋಕ್ ಪಟ್ಟಣ್ ಏನಾದರೂ ಮಾಡಿ ನನ್ನನ್ನು ಮಂತ್ರಿ ಮಾಡಿ ಎಂದು ದೆಹಲಿಯಲ್ಲಿ ಬಹಿರಂಗವಾಗಿ ಗುಡುಗಿದ್ದಾರೆ. ಲಕ್ಷ್ಮಣ್ ಸವಡಿಯವರು ನನ್ನನ್ನು ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಕರೆದುಕೊಂಡು ಬಂದಿದ್ದೀರಿ, ಮಂತ್ರಿ ಮಾಡಲೇಬೇಕೆಂದು ಗುಡುಗುತ್ತಿದ್ದಾರೆ. ಮತ್ತು CS ನಾಡಗೌಡ, ನಾನು ಬಂಗಾರಪ್ಪನ ಕಾಲದಲ್ಲಿ ಮಂತ್ರಿಯಾಗಿದ್ದೆ, ಈ ಬಾರಿ ನನಗೆ ಮಂತ್ರಿ ಮಾಡಬೇಕೆಂದು ಹಠ ಹಿಡಿದಿದ್ದಾರೆ. ಆಮೇಲೆ ಯಶವಂತರಾಯ ಪಾಟೀಲ್ ಬೆಂಗಳೂರು ಮತ್ತು ಊರಲ್ಲಿ ಜನರಿಂದ ಸಂಘಟನೆ ಮಾಡಿ ಪ್ರತಿಭಟಿಸಿ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಹಲವಾರು ಶಾಸಕರು ತನ್ವೀರ್ ಸೇಠ್ ನಾನು ಸಚಿವನಾಗಲೇಬೇಕೆಂದು ಹೈಕಮಾಂಡಿಗೆ ಎಚ್ಚರಿಕೆಯ ಮನವಿಯನ್ನು ಕೊಟ್ಟಿದ್ದಾರೆ. ಇತ್ತ ವಿಜಯಾನಂದ ಕಾಶ್ಯಪ್ಪನವರು, ನಾವು ಕಾಂಗ್ರೆಸ್ಸಿನ ಕಟ್ಟ ಬೆಂಬಲಿಗರು, ನಮ್ಮ ತಂದೆಯವರು ಕಾಂಗ್ರೆಸ್ಸಿನ ಕಟ್ಟ ಬೆಂಬಲಿಗರು, ಕಾಂಗ್ರೆಸ್ ಪಕ್ಷಕ್ಕಾಗಿ ತ್ಯಾಗ ಮಾಡಿದ ನಮ್ಮ ಕುಟುಂಬ ನನಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ದೆಹಲಿಯಲ್ಲಿ ಗುಡುಗಿದ್ದಾರೆ. ಹೀಗೆ ಅನೇಕ ಶಾಸಕರು. ಇತ್ತ BR ಪಾಟೀಲ್, ನಾನು ಸಚಿವನಾಗಬೇಕೆಂದು ಅವರು ಸಹಿತವಾಗಿ ಗುಡುಗಿದ್ದಾರೆ. ಈಗ ಮೈನಾರಿಟಿಯಿಂದ ಇಕ್ಬಾಲ್ ಹುಸೇನ್, ನನಗೆ ಮಂತ್ರಿ ಸ್ಥಾನ ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಇನ್ನೂ ಭದ್ರಕೋಟೆ ಆಗಬೇಕಾದರೆ ಮುಸ್ಲಿಮರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಇಕ್ಬಾಲ್ ಹುಸೇನ್ ಬೆಂಬಲಿಗರು ಡಂಗುರ ಸಾರಿದ್ದಾರೆ. ಹೀಗೆ ಜಿಲ್ಲಾವಾರು, ಜಾತಿವಾರು, ಪ್ರಾಂತವಾರು ಸಚಿವ ಸಂಪುಟದ ವಿಸ್ತರಣೆಗೆ ಭಾರಿ ಎಡವಟ್ಟು ಬಂದ ಪ್ರಸಂಗ ಆಗಿದೆ. ಈಗ ಮುಂದೆ ಏನು ಮಾಡಬೇಕು? 50 ದಿನಗಳಂತೂ ಸುಮಾರು 50 ದಿನ ಕಳೆದರೂ ಸಚಿವ ಸಂಪುಟದ ವಿಸ್ತರಣೆ ಆಗಲಿಲ್ಲ ಎಂಬ ಪ್ರಶ್ನೆ ಎಲ್ಲರಿಗೆ ಕಾಡತೊಡಗಿದೆ. ಯಾಕಾಗಿಲ್ಲ ಅಂದರೆ ಹೈಕಮಾಂಡಿನಲ್ಲಿ ಏನೋ ಒಂದು ನಡೀತಿದೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಅವ್ರನ್ನ ಬಿಟ್ಟರೇನು, ಇವ್ರನ್ನ ಬಿಟ್ಟರೇನು. ಮುಂದೆ
ಸ್ವಾರ್ಥಕ್ಕಾಗಿ ಕೆಲವು ಶಾಸಕರು, ಸ್ವಾರ್ಥಕ್ಕಾಗಿ ಕೆಲವು ಸಚಿವರು ಪಕ್ಷವನ್ನೇ ಬಲಿ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಾರೆ ಎಂದು ಜನಸಾಮಾನ್ಯರ ಚರ್ಚೆಯಾಗಿದೆ. ಇತ್ತ ಬಿ ಜೆ ಪಿಯವರು ಆರೋಪ ಮಾಡುತ್ತಿದ್ದಾರೆ. ಏನಂದರೆ ಸಂಸದ ಗೋವಿಂದ ಕಾರಜೋಳ್ ಇವರು ಒಂದು ನೇರವಾದ ಆರೋಪವನ್ನು ಇಂದು ಮಾಡಿದ್ದಾರೆ. ಏನೆಂದರೆ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಅಂಗಡಿಯನ್ನು ತೆಗೆದುಕೊಂಡು ಕುಳಿತಿದ್ದಾರೆ, ಬಿಡ್ ಮಾಡ್ತಾ ಇದ್ದಾರೆ. ಇದು ಬಿ ಜೆ ಪಿಯವರು ಮಾಡಿದ ಗಂಭೀರ ಆರೋಪ. ಇದನ್ನು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತಿದ್ದಾರೆ ಎಂಬುದನ್ನು ಈ ರಾಜ್ಯದ ಜನತೆ ಕಾದು ನೋಡುತ್ತಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಎನ್ ಜಿ ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.